ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದರೆ ಏನೋ, ಯಾವ ಕಾರಣದಿಂದ ಯಾವ ಉದ್ದೇಶದಿಂದ ಈ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು ಹಾಗೂ ಮಾಡುವಂತಹ ವಿಧಾನವನ್ನು ಹೇಳಿಕೊಡ್ತಾ ಇದ್ದೇನೆ. So you know that at the time of admission of partner there are certain adjustments to be made in the books of accounts. ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರ್ತೇವೆ. ಒಬ್ಬ ಹೊಸ ಪಾರ್ಟ್ನರ್ ಸಂಸ್ಥೆಗೆ ಬಂದು ಸೇರುವ ಸಂದರ್ಭದಲ್ಲಿ. And the revaluation of assets and liability is one of the important adjustment to be made at the time of admission of partner. ಈಗ ರಿವ್ಯಾಲ್ಯೂಯೇಷನ್ ಅಂದ್ರೆ ಏನಂತ ನಾವು ತಿಳಿದುಕೊಳ್ಳುವ. ರಿವ್ಯಾಲ್ಯೂಯೇಷನ್ ಇಸ್ ದ ರೆಕಾರ್ಡಿಂಗ್ ಆಫ್ ಅನ್ ಅಸೆಟ್ ಆರ್ ಅ ಲಯಬಿಲಿಟಿ ಅಟ್ ಇಟ್ಸ್ ಕರೆಂಟ್ ವ್ಯಾಲ್ಯೂ. ಓಕೆ, ವೆನ್ ಯು ರಿವ್ಯಾಲ್ಯೂ you have to know its current value or a true value, and it is recorded once again at its current value. So ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. So it is a process of placing a different valuation on an asset or a liability from its book value. Okay, so ಈಗ machinery, already recorded machinery, its book value is 60,000. This is what is recorded in the books. 60,000 ಅಂತ ರೆಕಾರ್ಡ್ ಮಾಡಿದ್ದೇವೆ. But now the current value is 40,000. So what you have to do is you have to ascertain the current value. ಇವಾಗ ವ್ಯಾಲ್ಯೂ ಎಷ್ಟು ಅಂತ ascertain ಮಾಡ್ತೇವೆ. Then you will reduce the value. Okay, 60,000 ಇದನ್ನು 20,000 ರೆಡ್ಯೂಸ್ ಮಾಡಿ ಹೊಸ ವ್ಯಾಲ್ಯೂ ಅಂದ್ರೆ 40,000 ಅನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತೇವೆ. ಸೊ ದಟ್ ಈಸ್ ದ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟಿ. ಸೊ ವೆನ್ ಯು ಡೂ ದ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟಿ, okay, what we have to do is we have to prepare the revaluation account. Okay, now in the revaluation account, the loss on revaluation, that is when you revalue the asset and liability, asset ಮತ್ತು liability ಅನ್ನು revalue ಮಾಡುವಾಗ ಲಾಸ್ ಬಂದ್ರೆ ಅದನ್ನು ಡೆಬಿಟ್ ಸೈಡ್ಗೆ ಹಾಕ್ತೇವೆ. and if there is profit on revaluation, that is to be recorded on the credit side. Okay, so there will be a loss on revaluation when asset value reduces, that is there is decrease in the value of asset or increase in the value of liability. ಒಂದು liability value ಹೆಚ್ಚಾದ್ರೆ ಅಥವಾ ಒಂದು ಹೊಸ liabilityಯನ್ನು ನೀವು ರೆಕಾರ್ಡ್ ಮಾಡಲಿಕ್ಕೆ ಬಂದ್ರೆ, or if there is a provision for bad and doubtful debts, creating a provision for bad and doubtful debts, ಈ ಎಲ್ಲ ಸಂದರ್ಭದಲ್ಲಿ ಅಲ್ಲಿ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಬರ್ತದೆ, ನೀವು ಡೆಬಿಟ್ ಸೈಡ್ ಅಲ್ಲಿ ಹಾಕಬೇಕು. ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ವೆನ್ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸಸ್, ವೆನ್ ಲಯಬಿಲಿಟಿ ಡಿಕ್ರೀಸಸ್ ಇನ್ ವ್ಯಾಲ್ಯೂ, ಆರ್ ವೆನ್ ಯು ಹ್ಯಾವ್ ಟು ರೆಕಾರ್ಡ್ ಅನ್ ಅನ್ರೆಕಾರ್ಡೆಡ್ ಅಸೆಟ್, ಒಂದು ಅನ್ರೆಕಾರ್ಡೆಡ್ ಅಸೆಟ್ ರೆಕಾರ್ಡ್ ಮಾಡುವಾಗ. ಅದೇ ರೀತಿ ಪ್ರೊವಿಷನ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಟ್ಸ್ ಅದನ್ನು ಕಡಿಮೆ ಮಾಡುವ ಸಂದರ್ಭದಲ್ಲೂ ನಮಗೆ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಅಂತ ತಗೊಳ್ತೇವೆ, ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೇವೆ. So this is how the revaluation account is prepared. Okay, now there is another method of recording the revaluation. So there are two methods of recording revaluation. What I have told you now, ನಾನು ಈಗ ಹೇಳಿದ್ದು ಇದು ಒಂದು ಮೆಥಡ್, ಆದರೆ ಇನ್ನೊಂದು ಮೆಥಡ್ ಉಂಟು. So the first method which you already know is, it is also known as revaluation account method ಅಂತ ಸಹ ಹೇಳ್ತೇವೆ. ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ವೆನ್ ರಿವೈಸ್ಡ್ ವ್ಯಾಲ್ಯೂಸ್ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್, ಓಕೆ, ಒಂದು ವ್ಯಾಲ್ಯೂ ಅನ್ನು ಚೇಂಜ್ ಮಾಡಿ ಆ ಹೊಸ ವ್ಯಾಲ್ಯೂ ಅನ್ನು ರೆಕಾರ್ಡ್ ಮಾಡಿದ್ರೆ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮೆಥಡ್ ಅನ್ನೇ ಯೂಸ್ ಮಾಡಬೇಕಾಗ್ತದೆ. ಸೊ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಟ್ ದ ರಿವೈಸ್ಡ್ ಫಿಗರ್ಸ್. ಓಕೆ, ನ್ಯೂ ವ್ಯಾಲ್ಯೂಸ್ ಆರ್ ರೆಕಾರ್ಡೆಡ್ ಇನ್ ದ ಬ್ಯಾಲೆನ್ಸ್ ಶೀಟ್. All the assets and liabilities will be shown at revised figures when you prepare the revaluation account. But there is another way of doing the revaluation, that is by preparing the memorandum revaluation account. Now when you will prepare the memorandum revaluation account, so when the values of assets and liabilities are not to be altered ಅಂದ್ರೆ ಬದಲಾವಣೆ ಮಾಡುವುದು. ಸೊ ನೀವು ಆ ಬದಲಾವಣೆ ಮಾಡಲಿಕ್ಕೆ ಬೇಡ ಅಂತ ಆದ್ರೆ, ದಟ್ ಈಸ್ ಪಾರ್ಟ್ನರ್ಸ್ ಡಿಸೈಡ್ ನಾಟ್ ಟು ಚೇಂಜ್ ದ ವ್ಯಾಲ್ಯೂಸ್. ಓಕೆ, ಅವರು ಅಸೆಟ್ ಮತ್ತು ಲಯಬಿಲಿಟಿ ವ್ಯಾಲ್ಯೂ ಅನ್ನು ಇದ್ದ ಹಾಗೆ ಅವರಿಗೆ ಇಟ್ಟುಕೊಳ್ಳಿಕ್ಕೆ ಮನಸ್ಸಿದ್ರೆ, ಸೊ ವಾಟ್ ದೇ ಕ್ಯಾನ್ ಡೂ ಇಸ್ ದೇ ಕ್ಯಾನ್ ಪ್ರಿಪೇರ್ ಅ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಟ್ ಒರಿಜಿನಲ್ ಫಿಗರ್ಸ್. So now I'll show you if the first method, revaluation account method. ಈ ರೀತಿ ನಾವು ರೆಕಾರ್ಡ್ ಮಾಡ್ತೇವೆ. ನೋಡಿ ಯಾವ ರೀತಿ ಬದಲಾವಣೆ ಆಗ್ತದೆ ಅಂದ್ರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ
I have taken two examples here. See, machinery value ಕಡಿಮೆ ಆಗ್ತಾ ಉಂಟು 700. ಓಕೆ, ಆ್ಯಂಡ್ ಕ್ರೆಡಿಟರ್ಸ್ ಒಂದು ಲಯಬಿಲಿಟಿ ಅದು ಕಡಿಮೆ ಆಗ್ತಾ ಉಂಟು, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಬಿಲಿಟಿ, ಓಕೆ, ಬೈ 500. ಈ ರೀತಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದ್ರೆ ಈ ಅಕೌಂಟ್ ಅಲ್ಲಿ ಅಸೆಟ್ ವ್ಯಾಲ್ಯೂ ಅನ್ನು ಕಡಿಮೆ ಅಥವಾ ಹೆಚ್ಚು ಮಾಡ್ತೇವೆ. ಆನಂತರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆ ಲಯಬಿಲಿಟಿ ಮತ್ತು ಅಸೆಟ್ ಇದು ಹೊಸ ವ್ಯಾಲ್ಯೂ ರೆಕಾರ್ಡ್ ಮಾಡ್ತೇವೆ. ಸೊ ನೋಡಿ, ಈ ರೀತಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡೋದ್ರಿಂದ ವಾಟ್ ವಿಲ್ ಹ್ಯಾಪನ್ ಟು ದ ಬ್ಯಾಲೆನ್ಸ್ ಶೀಟ್? ಸಿ ದ ಬ್ಯಾಲೆನ್ಸ್ ಶೀಟ್. We have creditors, okay? The old value, the recorded value was 1000. Now it is to be reduced by 500. Okay, ಈ 500 ಅನ್ನು ನಾವು ಕಡಿಮೆ ಮಾಡಬೇಕು. So you will have the new value 500. ಹೊಸ ವ್ಯಾಲ್ಯೂ ಅನ್ನು ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹಾಕ್ತೇವೆ. ಮೆಷಿನರಿ, ಸಿಮಿಲರ್ಲಿ ಯು ಹ್ಯಾವ್ ಟು ಡೂ ದ ಮೆಷಿನರಿ. 7000 was the old value, okay? It was recorded at 7000. Now it is reduced by 700. So the new value will be 6300. ಈ ರೀತಿ ಹೊಸ ವ್ಯಾಲ್ಯೂ ಬರ್ತದೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವಾಗ ಅಂದ್ರೆ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ. ಆದ್ರೆ ಈಗ ಪಾರ್ಟ್ನರ್ಸ್ ಡಿಸೈಡ್ ಮಾಡಿದ್ರೆ, ಓಕೆ, ನಮ್ಮ ಅಸೆಟ್ ಮತ್ತು ಲಯಬಿಲಿಟಿ ವ್ಯಾಲ್ಯೂ ಇದ್ದ ಹಾಗೆ ಇರಬೇಕು, ಆದ್ರೆ ಅದರಿಂದ ಬರುವಂತಹ ಪ್ರಾಫಿಟ್ ಮತ್ತು ಲಾಸ್ ಅನ್ನು ಲೆಕ್ಕ ಹಾಕಿ ಪಾರ್ಟ್ನರ್ಸ್ಗೆ ಏನಾದರೂ ಕೊಡ್ಲಿಕ್ಕಿದ್ರೆ ಕೊಡಬೇಕು ಎನ್ನುವ ಉದ್ದೇಶ ಇಟ್ಟುಕೊಂಡ್ರೆ ದೇ ಹ್ಯಾವ್ ಟು ಗೋ ಫಾರ್ ದ ಅದರ್ ಮೆಥಡ್, ಓಕೆ, ಸೆಕೆಂಡ್ ಮೆಥಡ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದ್ರೆ ಎಲ್ಲ ಬದಲಾವಣೆ ಅಸೆಟ್ ಮತ್ತು ಲಯಬಿಲಿಟಿ ವ್ಯಾಲ್ಯೂ ಅಲ್ಲಿ ನಾವು ಮಾಡ್ತೇವೆ. ಸೊ ಅಸೆಟ್ ಮತ್ತು ಲಯಬಿಲಿಟಿ ವ್ಯಾಲ್ಯೂ ಇದ್ದ ಹಾಗೆ ಇರಬೇಕು ಎನ್ನುವ ಉದ್ದೇಶ ಇದ್ರೆ you should not prepare revaluation account. You should prepare the memorandum revaluation account. So what is memorandum revaluation account and when do we prepare this account? It is prepared when at the time of admission or even at the time of retirement of a partner, the partners of the firm does not want to change the values of assets and liabilities in the balance sheet. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಲ್ಡ್ ವ್ಯಾಲ್ಯೂ ಅನ್ನೇ ಹಾಕುವ ಉದ್ದೇಶ ಇದ್ರೆ ಅವಾಗ ಅವರು ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು. ಬಟ್ ವಾಂಟ್ ಟು ಗಿವ್ ಎಫೆಕ್ಟ್ ಆಫ್ ಇಟ್ ಥ್ರೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕೇವಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಅದರ ನೆಟ್ ಎಫೆಕ್ಟ್ ಐದರ್ ಪ್ರಾಫಿಟ್ ಆರ್ ಲಾಸ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಆದ್ರೆ ಅಸೆಟ್ ವ್ಯಾಲ್ಯೂ ಅಲ್ಲಿ ಬದಲಾವಣೆ ತರುವಂತಹ ಯಾವುದೇ ಉದ್ದೇಶ ಇಲ್ಲ. ಸೊ ಈ ಸಂದರ್ಭದಲ್ಲಿ ನಾವು ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕು. So memorandum revaluation account when the values of assets and liabilities are not to be altered. ಈಗ ನೀವು ಪ್ರಾಬ್ಲಮ್ ಅಲ್ಲೂ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಓಕೆ. Sometimes they will not ask you specifically to prepare memorandum revaluation account. ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿ ಅಂತ ಹೇಳೋದಿಲ್ಲ, ಆದರೆ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ವೆನ್ ದ ವ್ಯಾಲ್ಯೂಸ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆರ್ ನಾಟ್ ಟು ಬಿ ಆಲ್ಟರ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದ ಅಸೆಟ್ ಅಂಡ್ ಲಯಬಿಲಿಟಿ ವ್ಯಾಲ್ಯೂಸ್ ಟು ಬಿ ರಿಟೈನ್ಡ್. ಓಲ್ಡ್ ವ್ಯಾಲ್ಯೂವೇ ಅಲ್ಲಿ ಬರಬೇಕು ಅಂತ ನಿಮಗೆ ಗೊತ್ತಾಗ್ತದೆ. ಅವಾಗ ನೀವು ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟೇ ಪ್ರಿಪೇರ್ ಮಾಡಬೇಕು. So effect of the revaluation of the assets and liabilities of the firm should be recorded in the books without altering the existing values of assets and liability. So asset ಮತ್ತು liability value ಅನ್ನು ಚೇಂಜ್ ಮಾಡೋದಿಲ್ಲ, ಇದ್ದ ಹಾಗೆ ಇರ್ತದೆ. ಆದರೆ ಅದರ ಇಫೆಕ್ಟ್, ಆ ರಿವ್ಯಾಲ್ಯೂಯೇಷನ್ ಮಾಡುವಾಗ ಪ್ರಾಫಿಟ್ ಅಥವಾ ಲಾಸ್ ಬರ್ತದೆ, ಅದರ ಪರಿಣಾಮ ಏನುಂಟು ಅದು ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ಓಕೆ, ಸೊ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಬೇಕು, ಆದರೆ ಅಸೆಟ್ ಮತ್ತು ಲಯಬಿಲಿಟಿ ವ್ಯಾಲ್ಯೂ ಅಲ್ಲಿ ಬದಲಾವಣೆ ತರಬಾರ್ದು ಎನ್ನುವ ಉದ್ದೇಶ ಇದ್ರೆ, ಓಕೆ, ಹೌ ಯು ಕ್ಯಾನ್ ಡೂ ಇಟ್? ಇಟ್ ಕ್ಯಾನ್ ಬಿ ಡನ್ ಥ್ರೂ ದ ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್. Now I will show you the memorandum revaluation account, that is how it is prepared. ಯಾವ ರೀತಿಯಲ್ಲಿ ನಾವು ಅದನ್ನು ಮಾಡ್ತೇವೆ ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. See, there are two parts in it. You have to understand that two sections or two parts. Okay, ಎರಡು ಭಾಗಗಳಾಗಿ ನಾವು ಅದನ್ನು ವಿಭಾಗಗಳಾಗಿ ಅದನ್ನು ವಿಂಗಡಣೆ ಮಾಡಬಹುದು. ಓಕೆ, ಅದು ಯಾಕೆ ಅಂದ್ರೆ ದ ಫಸ್ಟ್ ಪಾರ್ಟ್ ಇಸ್ ಯುವರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಟ್ ಸೆಲ್ಫ್. ಈ ಫಸ್ಟ್ ಪಾರ್ಟ್ ಅಲ್ಲಿ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಗಾಗಲೇ ಕಲ್ತಿದ್ದೀರಿ. ಸೊ ಅದನ್ನೇ ನಾವು ಮಾಡ್ತೇವೆ ರಿವ್ಯಾಲ್ಯೂಯೇಷನ್ ಅಕೌಂಟ್, ಯಾವುದೇ ಬದಲಾವಣೆ ಇಲ್ಲ. ಸೊ ವಾಟ್ ಡು ಯು ಡೂ ಇನ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್? You have the usual revaluation account entries. For example, debit side,
On the debit side, you have to record individual items of losses on revaluation of assets and liabilities. ಅಲ್ಲಿ ಲಾಸ್ ಬಂದಿದ್ರೆ ನಾವು ಡೆಬಿಟ್ ಸೈಡ್ ಅಲ್ಲಿ ಹಾಕ್ತೇವೆ. ಕ್ರೆಡಿಟ್ ಸೈಡ್ ಇಂಡಿವಿಜುವಲ್ ಐಟಮ್ಸ್ ಆಫ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟಿ. ಪ್ರಾಫಿಟ್ ಬಂದ್ರೆ ನಾವು ಅದರ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ತೇವೆ. ನಾವು when you prepare the revaluation account, the first part, okay, without passing the journal entries, without making the corresponding entries in the concerned assets and liabilities account. ಈಗ ಅಸೆಟ್ ಮತ್ತು ಲಯಬಿಲಿಟಿ ಅಕೌಂಟ್ ಇದ್ದ ಹಾಗೆ ಇರಬೇಕು ಅಂದರೆ ನಾವು ಜರ್ನಲ್ ಎಂಟ್ರೀಸ್ ಅನ್ನು ಆ ಅಸೆಟ್ ಕನ್ಸರ್ನ್ಡ್ ಅಸೆಟ್ ಅಕೌಂಟಲ್ಲಿ ನಾವು ಪೋಸ್ಟಿಂಗ್ ಮಾಡೋದಿಲ್ಲ. ಓಕೆ, ಸೊ ಇಟ್ ಡಸ್ ನಾಟ್ ಫಾರ್ಮ್ ಪಾರ್ಟ್ ಆಫ್ ದ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಈಗ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಮಾಡುವಾಗ ಒಂದು ಅಕೌಂಟಲ್ಲಿ, ಒಂದು ಜರ್ನಲ್ ಎಂಟ್ರಿಯಲ್ಲಿ 2 ಅಕೌಂಟ್ ಇರ್ತದೆ. ಓಕೆ, ಆ ಎಂಟ್ರಿಯಲ್ಲಿ ಒಂದು ಅಕೌಂಟಲ್ಲಿ ಪೋಸ್ಟಿಂಗ್ ಮಾಡುವಾಗ ಇನ್ನೊಂದು ಅಕೌಂಟಲ್ಲೂ ನಾವು ಪೋಸ್ಟಿಂಗ್ ಮಾಡಬೇಕಾಗ್ತದೆ. ಆದರೆ ದಿಸ್ ಇಸ್ ಜಸ್ಟ್ ಅ ಮೆಮೊರಾಂಡಮ್ ಅಕೌಂಟ್. ಓಕೆ, ಇನ್ ದ ಸೆನ್ಸ್ ಇದನ್ನು ಹೇಗೆ ಮಾಡ್ತೇವೆ ಅಂದರೆ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು 2 ಅಸೆಟ್ ಅಕೌಂಟ್ ಅಂತ ಬರೆದಿರಬಹುದು. ಆದರೆ ಆ ಕರೆಸ್ಪಾಂಡಿಂಗ್ ಎಂಟ್ರಿ ಓಕೆ ಆ ಅಸೆಟ್ ಅಕೌಂಟಲ್ಲಿ ಬರೋದಿಲ್ಲ. So it is just prepared as a memorandum account. So if you have the balance as usual, revaluation account ಅಲ್ಲಿ ಬ್ಯಾಲೆನ್ಸ್ ಬಂದದನ್ನು ಓಲ್ಡ್ ಪಾರ್ಟ್ನರ್ಸ್ ಇದು ಅಕೌಂಟಿಗೆ ನಾವು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಹಂಚಬೇಕಾಗ್ತದೆ. ಸೊ ದಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ದ ರಿವ್ಯಾಲ್ಯೂಯೇಷನ್, ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಓಕೆ, ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೇಗೆ ಮಾಡ್ತೀರಿ ಅದೇ ರೀತಿ ಮಾಡಬೇಕಾಗ್ತದೆ. Now coming to the second part, this is something new. Okay, understand this. Here what we do is ನೀವು ಫಸ್ಟ್ ಪಾರ್ಟಲ್ಲಿ ಏನೆಲ್ಲ ಮಾಡಿದ್ದೀರಿ ಎಂಟ್ರಿ ಅದನ್ನು ಕ್ಯಾನ್ಸಲ್ ಮಾಡುವ ಉದ್ದೇಶ ಈ ಸೆಕೆಂಡ್ ಪಾರ್ಟ್ ಮಾಡುವುದು. ಓಕೆ, ಸೊ ಇಫ್ ಯು ಹ್ಯಾವ್ ಎನಿಥಿಂಗ್ ಆನ್ ದ ಡೆಬಿಟ್ ಸೈಡ್, you have to give the entry for its cancellation by writing it on the credit side. ನಿಮ್ಮ ಡೆಬಿಟ್ ಸೈಡಲ್ಲಿ ಯಾವೆಲ್ಲ ಎಂಟ್ರಿ ಬರ್ತದೆ ಅದೆಲ್ಲವನ್ನು ನಾವು ಸೆಕೆಂಡ್ ಪಾರ್ಟಲ್ಲಿ ಕ್ಯಾನ್ಸಲ್ ಮಾಡ್ತೇವೆ ಬೈ ಗಿವಿಂಗ್ ಅ ರಿವರ್ಸ್ ಎಂಟ್ರಿ. ಓಕೆ, ಅದಕ್ಕೆ ರಿವರ್ಸ್ ಎಂಟ್ರಿ ಕೊಟ್ಟು ನಾವು ಈ ಸೆಕೆಂಡ್ ಪಾರ್ಟಲ್ಲಿ ನಾವು ಅದನ್ನು ಕ್ಯಾನ್ಸಲ್ ಮಾಡ್ತೇವೆ. ಅದೇ ರೀತಿ ನೀವು ಕ್ರೆಡಿಟ್ ಸೈಡಲ್ಲಿ ಏನಾದರೂ ಇಲ್ಲಿ ಬರೆದಿದ್ರೆ, ಓಕೆ, ಫಸ್ಟ್ ಪಾರ್ಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಏನಾದರೂ ಬರೆದಿದ್ರೆ, ಫಾರ್ ಎಕ್ಸಾಂಪಲ್ ಬೈ ಕ್ರೆಡಿಟರ್ಸ್ ಅಂತ ಬರೆದಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ನಾವು ಇಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಡೆಬಿಟ್ ಸೈಡಲ್ಲಿ ಬರಿತೇವೆ. ಸೊ ಒನ್ಸ್ ಯು ಪ್ರಿಪೇರ್, ಒಮ್ಮೆ ನೀವು ಈ ಫಸ್ಟ್ ಪಾರ್ಟ್ ಪ್ರಿಪೇರ್ ಮಾಡಿದರೆ ಸೆಕೆಂಡ್ ಪಾರ್ಟ್ ವಿಲ್ ಬಿ ವೆರಿ ಈಸಿ. ಓಕೆ, ಯು ಆರ್ ಜಸ್ಟ್ ಕ್ಯಾನ್ಸಲಿಂಗ್. ಇಲ್ಲಿ ಫಸ್ಟ್ ಪಾರ್ಟಲ್ಲಿ ಮಾಡಿದ್ದೆಲ್ಲವನ್ನು ನೀವು ಸೆಕೆಂಡ್ ಪಾರ್ಟಲ್ಲಿ ನೀವು ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ. ನಾವು ಆಫ್ಟರ್ ಪ್ರಿಪೇರಿಂಗ್ ದ ಸೆಕೆಂಡ್ ಪಾರ್ಟ್, ಓಕೆ, ಸೆಕೆಂಡ್ ಸೆಕ್ಷನ್ ಅನ್ನು ಪ್ರಿಪೇರ್ ಮಾಡಿದರೆ ಆ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದ್ದರೆ ದಟ್ ಈಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ಆಲ್ ದ ಪಾರ್ಟ್ನರ್ಸ್. ರಿಮೆಂಬರ್ ದಿಸ್, ಬ್ಯಾಲೆನ್ಸ್ ಟ್ರಾನ್ಸ್ಫರ್ಡ್ ಟು ಆಲ್ ಪಾರ್ಟ್ನರ್ಸ್ ಇನ್ ದೇರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಫಸ್ಟ್ ಪಾರ್ಟಲ್ಲಿ ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಕೊಡ್ತೇವೆ, ಬಟ್ ಸೆಕೆಂಡ್ ಪಾರ್ಟ್ ಯು ಹ್ಯಾವ್ ಟು ಟೇಕ್ ಆಲ್ ದ ಪಾರ್ಟ್ನರ್ಸ್. ಸೊ ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಮತ್ತು ಇನ್ನೊಂದು ವಿಷಯ ಅಂದರೆ ಇಲ್ಲಿ ಫಸ್ಟ್ ಪಾರ್ಟಲ್ಲಿ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಬಂದಿದ್ರೆ ಕೊನೆಗೆ ಸೆಕೆಂಡ್ ಪಾರ್ಟಲ್ಲಿ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಇರ್ತದೆ. ಯಾಕೆಂದರೆ ಫಸ್ಟ್ ಪಾರ್ಟಲ್ಲಿ ಡೆಬಿಟ್ ಸೈಡಲ್ಲಿ ಬರೆದದನ್ನೇ ನೀವು ಸೆಕೆಂಡ್ ಪಾರ್ಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರೀತೀರಿ. ಓಕೆ, ಸೊ ಇಫ್ ಯು ಹ್ಯಾವ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಇನ್ ದ ಫಸ್ಟ್ ಪಾರ್ಟ್, you will have loss on revaluation in the second part. If you have loss on revaluation in the first part, there will be profit on revaluation in the second part. So this is how the revaluation account is prepared. Only thing is that there are 2 parts in it. Okay, 2 ವಿಭಾಗಗಳಾಗಿ ಅದನ್ನು ಮಾಡ್ತೇವೆ. ಓಕೆ, ಆದರೆ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನೀವು ಫಸ್ಟ್ ಪಾರ್ಟನ್ನು ಸರಿಯಾಗಿ ಮಾಡಿದರೆ ಸೆಕೆಂಡ್ ಪಾರ್ಟ್ ಆಲ್ಸೋ ವಿಲ್ ಬಿ ರೈಟ್. ಸೊ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೇಗೆ ಮಾಡೋದಂತ ಇಲ್ಲಿ ಹೇಳಿದ್ದೇನೆ. ಡಸ್ ನಾಟ್ ಫಾರ್ಮ್ ಪಾರ್ಟ್ ಆಫ್ ದ ಡಬಲ್ ಎಂಟ್ರಿ ಸಿಸ್ಟಮ್. ಓಕೆ, ಇಟ್ ಡಸ್ ನಾಟ್ ಫಾರ್ಮ್ ಪಾರ್ಟ್ ಆಫ್ ದ ಡಬಲ್ ಎಂಟ್ರಿ ಸಿಸ್ಟಮ್. ಅಂದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಎಂಟ್ರಿಯನ್ನು ನಾವು ಅಸೆಟ್ ಅಕೌಂಟಲ್ಲಿ ಅಥವಾ ಲಯಬಿಲಿಟಿ ಅಕೌಂಟಲ್ಲಿ ಕೊಡೋದಿಲ್ಲ. Changes or the cancellation of the changes in the values of assets and liabilities are recorded in the account without corresponding entries in the concerned asset and liabilities account. Thank you. Now I will show you the preparation of memorandum revaluation account. I have taken here one problem.
In this we have three partners A, B, C. So they were sharing the profits and losses in 5:3:2. So this is their old profit sharing ratio, and they have given you the liabilities and assets. Now D is admitted for 2/12th share. D is a new partner and he will be given 2/12th share. And then they have asked you to revalue some of the assets and liabilities, and then you have to prepare the memorandum revaluation account. Now, as I have already told you, to prepare the memorandum revaluation account, we need both old profit sharing ratio and new profit sharing ratio. So, old profit sharing ratio illi kottidare, new profit sharing ratio kodlilla. So, we have to calculate that. So, calculation of new profit sharing ratio, old ratio is 5:3:2. Okay, and they have given you the D's share, new partner's share. ಸೊ 2/12 ಡಿಗೆ ಕೊಟ್ಟರೆ ಎಷ್ಟು ಉಳಿತು ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ದ ರಿಮೈನಿಂಗ್ ಶೇರ್ ಇಸ್ 1 - 2/12. ದಟ್ ವಿಲ್ ಗಿವ್ ಯು 10/12. ಓಕೆ, ಹಿಯರ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಫ್ರಾಕ್ಷನ್ ಇಸ್ 10/12. ಕಾಮನ್ ಡಿನಾಮಿನೇಟರ್ ಇಸ್ 12. Now next, this 10/12 is what is available to the old partner. ಇದು ಓಲ್ಡ್ ಪಾರ್ಟ್ನರಿಗೆ ಉಳಿದಿರುವಂತಹ ಶೇರ್. ಸೊ ಅದನ್ನು ಓಲ್ಡ್ ಪಾರ್ಟ್ನರಿಗೆ ನಾವು ಹಂಚಬೇಕು, ಆದರೆ ಯಾವ ರೇಷೋದಲ್ಲಿ, ಸೊ ಯಾವ ರೇಷೋದಲ್ಲಿ ಅಂತ ಅವ್ರು ಕೊಡಲಿಲ್ಲ. ಸೊ ದಿಸ್ 10/12 ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ಓಲ್ಡ್ ಪಾರ್ಟ್ನರ್ಸ್ ಇನ್ ದೇರ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷೋ. ಸೊ ವಾಟ್ ಎ ವಿಲ್ ಗೆಟ್ 5/10 because his old share was 5 divided by 10. 5/10 of 10/12 multiplication, that will give you 5/12. What B will get? B's new share is his old share 3/10 of 10/12. Of andre ಇಲ್ಲಿ multiply ಮಾಡ್ತೇವೆ, we get this answer. Similarly for C, his new share is 2/12. So what we have done is 10/12 that was their remaining share, it is distributed to old partners in their old profit sharing ratio. So now that we have new share of all the partner, ಎಲ್ಲ ಪಾರ್ಟ್ನರ್ ಇದು ನ್ಯೂ ಶೇರ್ ಈಗ ಉಂಟು, ಅದನ್ನು ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋದಲ್ಲಿ ಬರೀಬಹುದು. ಸೊ ಫಾರ್ A, B, C, D, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಇಸ್ 5:3:2:2. We have the same denominator. Now the preparation of memorandum revaluation account, ಇದನ್ನು it is prepared in two parts. Okay, there are two sections in it. ಎರಡು ಸೆಕ್ಷನ್ ಉಂಟು. ಫಸ್ಟ್ ಸೆಕ್ಷನ್ ನಿಮ್ಮ ರಿವ್ಯಾಲ್ಯೂಯೇಷನ್ ಅಕೌಂಟ್ ನೀವು ಹೇಗೆ ಮಾಡ್ತೀರಿ ಅದೇ ರೀತಿ ಮಾಡಬೇಕು. ಸೊ ಯು ಹ್ಯಾವ್ ಟು ಟೇಕ್ ದ ಐಟಮ್. ಫಸ್ಟ್ ಇಸ್ ಸ್ಟಾಕ್ ಬಿ ಡೆಪ್ರಿಸಿಯೇಟೆಡ್ ಬೈ 6%. ಇಲ್ಲಿ ಸ್ಟಾಕ್ ಅಂದರೆ ಅಸೆಟ್ ರೆಡ್ಯೂಸ್ ಆಗ್ತಾ ಉಂಟು, ಆ ಕಾರಣದಿಂದ ಅಲ್ಲಿ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಬರ್ತದೆ. And loss on revaluation will be recorded on the debit side. Okay, so the entry is, we have here on the debit side, to stock account 8,000 from the balance sheet. On 8,000 you have to provide 6% depreciation, so you need to reduce stock by 480. Similarly RBD, see RBD is brought up to 5% on debtor. ಸೊ ಇಫ್ ಯು ಸಿ ದ ಬ್ಯಾಲೆನ್ಸ್ ಶೀಟ್ ನೋಡಿದರೆ RBD ಆಲ್ರೆಡಿ ಉಂಟು, ಅದು 100. ಈಗ ನಮಗೆ ಎಷ್ಟು ಬೇಕು ಅಂದರೆ 5% ಆನ್ ಡೆಟರ್ಸ್. ಓಕೆ, ನಾವು ವಿ ನೀಡ್ ಟು ಹ್ಯಾವ್ 5% ಆನ್ ಡೆಟರ್ ಮೀನ್ಸ್ 5% ಆನ್ 5,000, ದಟ್ ಈಸ್ 250. ಸೊ ಈಗ ಇರುವಂತಹ ಪ್ರೊವಿಷನ್ ಸಾಕಾಗೋದಿಲ್ಲ, ಯು ನೀಡ್ ಟು ಕ್ರಿಯೇಟ್ ಎಡಿಷನಲ್ ಪ್ರೊವಿಷನ್ ಕ್ರಿಯೇಟ್ ಮಾಡಬೇಕು. So whenever you have to create additional provision, that has to be recorded on the debit side. So we have it here on the debit side to RBD account. 250 is what is required. You already have 100. This is there in the balance sheet. So the additional provision to be created is 150. Next is building B appreciated by 20%. Appreciation means the asset, there is increase in the value of asset value ಹೆಚ್ಚಾಗ್ತಾ ಉಂಟು. So when the asset value increases, it is profit on revaluation. ಅಲ್ಲಿ profit on revaluation ಬರ್ತದೆ, and profit on revaluation will be recorded on the credit side. So I'll show you the entry here on the credit side now. It is by buildings account. 25,000 is the book value. On that you have to take 20%.
which will give you 5,000. Okay, so next is a provision of rupees 770 be made for bill dishonored. Okay, so this provision that has to be created will be recorded on the debit side. This is a provision for bill dishonored, so it is to be recorded on the debit side as to provision for bills, dishonored bills. It is 770. Now we have taken all the items and the first part is done. Okay, this is the revaluation account only. Now we have to balance the account, and after balancing this revaluation account, the balance will have to be transferred to old partners capital account in their old profit sharing ratio. So it is transferred only to the old partner. Okay, ಅಂದರೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಹೇಗೆ ಮಾಡ್ತಾ ಇದ್ದೇವೋ ಅದೇ ರೀತಿ ನಾವು ಈ ಫಸ್ಟ್ ಪಾರ್ಟಲ್ಲಿ ನಾವು ಮಾಡಬೇಕು. ಸೊ ದ ಟೋಟಲ್ ಆಫ್ ದಿಸ್ ಅಕೌಂಟ್ ಇಸ್ 5,000. ದ ಡಿಫರೆನ್ಸ್ ಇಸ್ 3,600. ಐ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ದಿಸ್ among the old partners in their old profit sharing ratio 5:3:2. Now we have to take up the second part. See, first part ಒಮ್ಮೆ ನೀವು ಮಾಡಿದರೆ ಸೆಕೆಂಡ್ ಪಾರ್ಟ್ ಈಸ್ ವೆರಿ ಈಸಿ. ಫಸ್ಟ್ ಪಾರ್ಟ್ ನೀವು ಎಲ್ಲ ಐಟಮ್ಸ್ ಬರೆದ್ರೆ ಸೆಕೆಂಡ್ ಪಾರ್ಟ್ ಮಾಡೋದು ಕಷ್ಟ ಏನಿಲ್ಲ. ಇಟ್ ಈಸ್ ವೆರಿ ಈಸಿ. ದ ಥಿಂಗ್ ಇಸ್ ದ್ಯಾಟ್ ವಾಟ್ ಎವರ್ ದ್ಯಾಟ್ ಯು ಹ್ಯಾವ್ ಆನ್ ದ ಡೆಬಿಟ್ ಸೈಡ್ ವಿಲ್ ಹ್ಯಾವ್ ಟು ಬಿ ರೆಕಾರ್ಡೆಡ್ ಆನ್ ದ ಕ್ರೆಡಿಟ್ ಸೈಡ್. ಈ ಸೆಕೆಂಡ್ ಪಾರ್ಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರ್ತದೆ. ಇಲ್ಲಿರುವ ಈ ಫಸ್ಟ್ ಪಾರ್ಟಲ್ಲಿ ಡೆಬಿಟ್ ಸೈಡ್ ಐಟಮ್ಸ್, ಅದೇ ರೀತಿ ಫಸ್ಟ್ ಪಾರ್ಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಇರುವಂತಹ ಐಟಮ್ ಇಲ್ಲಿ ಸೆಕೆಂಡ್ ಪಾರ್ಟಿಗೆ ಬರುವಾಗ ಅದು ಡೆಬಿಟ್ ಸೈಡಿಗೆ ಬರ್ತದೆ. ಸೊ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಯು ಆರ್ ಜಸ್ಟ್ ಕ್ಯಾನ್ಸಲಿಂಗ್ ದ ಎಂಟ್ರೀಸ್. ಓಕೆ, ಯು ಹ್ಯಾವ್ ಟು ರೈಟ್ ದ ಎಂಟ್ರಿ ಫಾರ್ ಕ್ಯಾನ್ಸಲೇಷನ್ ಆಫ್ ದ ಎಂಟ್ರೀಸ್ ಮೇಡ್ ಇನ್ ದ ಫಸ್ಟ್ ಪಾರ್ಟ್. ಫಸ್ಟ್ ಪಾರ್ಟಲ್ಲಿ ಮಾಡಿದಂತಹ ಎಲ್ಲ ಎಂಟ್ರಿಯನ್ನು ನೀವು ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ ಸೆಕೆಂಡ್ ಪಾರ್ಟಲ್ಲಿ. So I'll show you the entry. See, you already have these 3 items on the debit side. So it is to be recorded on the credit side. Buy stock 480 and then buy RBD, buy provision for bill dishonored. So ಇದ್ದ ಹಾಗೆ ನಾವು ಕ್ರೆಡಿಟ್ ಸೈಡಿಗೆ ಹಾಕ್ತೇವೆ. ಕ್ಯಾಲ್ಕುಲೇಷನ್ ನಾಟ್ ರಿಕ್ವೈರ್ಡ್ ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಡನ್ ದ ಕ್ಯಾಲ್ಕುಲೇಷನ್, ಇಲ್ಲಿ ಮಾಡಿದ್ದೀರಿ. ಅದೇ ರೀತಿ ಬೈ ಬಿಲ್ಡಿಂಗ್ಸ್ ಅಂತ ಉಂಟು, ಅದು ಈ ಡೆಬಿಟ್ ಸೈಡಲ್ಲಿ ಬರ್ತದೆ. ಸೊ ದ ಎಂಟ್ರಿ ಈಸ್ 2 buildings ಅಂತ ಬರ್ತದೆ, 5,000. ನಾವು ವಿ ಹ್ಯಾವ್ ರೆಕಾರ್ಡೆಡ್ ಆಲ್ ದ ಎಂಟ್ರೀಸ್. ಓಕೆ, ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಅಕೌಂಟ್. The balance in this second part will be equal to the balance that you had got in the first part. ಈ 3,600 ಅಂತ ಫಸ್ಟ್ ಪಾರ್ಟಲ್ಲಿ ಸಿಕ್ಕಿತ್ತು, ಅಷ್ಟೇ ಬ್ಯಾಲೆನ್ಸ್ ಸೆಕೆಂಡ್ ಪಾರ್ಟಲ್ಲಿ ಬರ್ತದೆ. ಓಕೆ, ಸೊ ಬಟ್ ವಾಟ್ ವಿ ಹ್ಯಾವ್ ಟು ಡೂ ವಿತ್ ದ ಬ್ಯಾಲೆನ್ಸ್, ಈ ಸೆಕೆಂಡ್ ಪಾರ್ಟಲ್ಲಿ ಎಷ್ಟು ಬ್ಯಾಲೆನ್ಸ್ ಉಂಟು ಅದನ್ನು ಎಲ್ಲ ಪಾರ್ಟ್ನರ್ಸಿಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ನಾವು ಹಂಚ್ತೇವೆ. ಸೊ ದ ಡಿಸ್ಟ್ರಿಬ್ಯೂಷನ್ ಇಸ್ okay, distribution will be different. Okay, rest all the other items it is same. Okay, amount is also same here, 3,600, but when it is distributed it has to be distributed to all the partners including the new partner in their new profit sharing ratio. So the total is 5,000 once again in this account. 5,000. And then we have the difference of 3,600. difference change agudilla, but I have given this to all the partners in their new profit sharing ratio 5:3:2:2. Okay, so this is the way in which the revaluation account, memorandum revaluation account has to be prepared, which is done in 2 parts. Okay, and if you have here in this case first part, if you see there is profit on revaluation. In the second part there will be a loss on revaluation. ee kade bartade. Okay, but the amount is same, 3,600. Thank you.